ಕಾಶಿ ವಿಷಂ ಯಥಾ. ಅವನು ವೈದ್ಯನಾಗಿ ಹೇಗೆ ಒಬ್ಬ ವೈದ್ಯ ತುಂಬ ಆಳದ ತನಕ ಬೇರು ಬಿಟ್ಟ ವಿಷದಿಂದ ಕೂಡಿದ ಹಲ್ಲನ್ನು ತೆಗೀತಾನೋ ಹಾಗೆ ಒಳಕ್ಕೆ ನೆಟ್ಟಿದ್ದಂತಹ ಬಾಣವನ್ನು ಹೊರಕ್ಕೆ ತೆಗೆದಿದ್ದಾನೆ. ತೆಗೆಯುವಾಗ ಆ ಬಾಣದ ಜೊತೆಗೆ ನೆತ್ತರು ಹೊರಕ್ಕೆ ಸುರಿಸಿ ಅಸ್ತಂ ಅಸ್ತಕ ಸಮೃದ್ಧ ದಿನಕರಾಧಿವ, ಸೂರ್ಯನ ಕಿರಣಗಳನ್ನೆಲ್ಲ ಚೆಲ್ಲಿ ಕೊನೆಗೆ ಮುಳುಗು ಹಾಕಿದ ಸೂರ್ಯನಂತೆ ಆ ಬಾಣವನ್ನು ತೆಗೆಯುವುದರ ಒಟ್ಟೊಟ್ಟಿಗೆ ಅವನ ಪ್ರಾಣವೂ ಕೂಡ ಹಾಗೆ ಅಸ್ತಂಗತಗೊಂಡಿದೆ. ಈ ಹೊತ್ತಿಗೆ ಎಲ್ಲರೂ ಕೂಡ ಜೋರಾಗಿ ವ್ಯಥೆಪಟ್ಟು ಅತ್ತಿದ್ದಾರೆ. ಏವ ಸಮುತ್ಥಾಯ ಜಗ್ರಾಹ ಚರಣವೂ ಪಿತು. ಆಗ ಮಗುವನ್ನು ಕುರಿತು ತಕ್ಷಣ ಅಂಗದನನ್ನು ಕುರಿತು ಅಭಿವಾದಯ ರಾಜಾನಂ ಪಿತರಂ ಪುತ್ರಮಾನದ, ನಿನಗೆ ಎಲ್ಲ ರೀತಿಯಾದ ಆರೈಕೆಯನ್ನು ಇಲ್ಲಿ ತನಕ ಮಾಡಿ ಬೆಳೆಸಿ ನಿನಗೆ ಅಸ್ತ್ರಶಸ್ತ್ರಗಳ ಚೆನ್ನಾದ ಪರಿಚಯವನ್ನು ಕೊಟ್ಟ ಅಪ್ಪನಿಗೆ ನಮಸ್ಕಾರ ಮಾಡು ಅಂತ ಅಪ್ಪನಿಗೆ ನಮಸ್ಕಾರ ಮಾಡಿಸ್ತಾಳೆ. ತಾನು 2 ಭುಜಗಳಿಂದ ಗಟ್ಟಿಯಾಗಿ ಆತನನ್ನು ಹಿಡಿದು ಬಿಟ್ಟು ಹೋದೆಯ ನಮ್ಮಂಥ ಎಲ್ಲ ಅನಾಥರನ್ನು, ಯಾಕೆ ನೀನು ಮಾತಾಡುವುದು ನಿಲ್ಲಿಸಿಬಿಟ್ಟೆ, ಯಾಕೆ ಕಣ್ಣು ತೆರೆಯುವುದನ್ನು ಕೊನೆಗಾಣಿಸಿದೆ ಅಂತ ತುಂಬ ವ್ಯಥೆ ಪಡ್ತಾಳೆ. ಈ ವಿಲಾಪ ಸುಗ್ರೀವನಿಗೆ ಒಂದು ರೀತಿ ತುಂಬ ತನ್ನೊಳಗೆ ವ್ಯಥೆ ಅನ್ನುವುದು ಹುಟ್ಟುವುದಕ್ಕೆ ಕಾರಣವಾಯಿತು. ಒಂದು ರೀತಿ ಅರ್ಜುನನ ಸೇನಾ ಪ್ರಮುಖರ ಮುಂದೆ ನಿಂತಾಗ ಹೇಗೆ ಎಲ್ಲ ಕೈ ಚೆಲ್ಲಿ ಇನ್ನು ಮುಂದೆ ಯಾವುದನ್ನು ನಾನು ನಡೆಸುವುದಿಲ್ಲ ಅಂತ ನಿಂತನೋ ಹಾಗೆ ಈ ಸುಗ್ರೀವನು ಕೂಡ ರಾಜ್ಯ ಬೇಡ, ನನಗೆ ಲೋಕ ಬೇಡ, ನಾನು ಕಾಡಿಗೆ ಹೊರಡುತ್ತೇನೆ ಅಂತ ಕೂಡ್ತಾನೆ. ಆಗ ಅದನ್ನು ಮತ್ತೆ ರಾಮಚಂದ್ರ ಜೊತೆಗೆ ತಾರೆ ತುಂಬ ಚೆನ್ನಾಗಿ ಮಾತಾಡ್ತಾಳೆ. ಇಷ್ಟೊತ್ತು ಅವಳೇ ವಿಲಾಪ ಮಾಡಿದ್ದು. ಅಂದರೆ ಇದು ಸಂಬಂಧ. ಅಂದರೆ ಒಬ್ಬರು ಡೌನ್ ಆದಾಗ ಇನ್ನೊಬ್ಬರು ಸ್ವಲ್ಪ ಬಲ ತಗೊಂಡು ಅದನ್ನು ಪುಷ್ ಮಾಡಬೇಕು, ಮತ್ತೆ ಇವರೇ ಡೌನ್ ಆಗ್ತಾರೆ. ಇದು ರಾಮ ಲಕ್ಷ್ಮಣರಲ್ಲೂ ಬಹಳ ಬಾರಿ ಕಂಡಿದ್ದಿದೆ. ಲಕ್ಷ್ಮಣ ಅತ್ತಾಗ ರಾಮಚಂದ್ರ ಸಮಾಧಾನ ಮಾಡ್ತಾನೆ, ರಾಮಚಂದ್ರ ಅತ್ತಾಗ ಲಕ್ಷ್ಮಣ ಸಮಾಧಾನ ಮಾಡ್ತಾನೆ. ಹೀಗೆ ಒಂದು ಕುಟುಂಬ ಅಂತ ಅನ್ನುವ ಯೋಚನೆ ಬಂದಾಗ ಯಾರೋ ನಮ್ಮ ಪಕ್ಕದಲ್ಲಿದ್ದವರು ವ್ಯಥೆ ಪಡುವಾಗ ನಾವು ಅವರಿಗೆ ಹೆಗಲಾಗಿ ನಿಂತು ಸಮಾಧಾನ ಮಾಡುವಂಥದ್ದೇ ಒಂದು ಜೀವನದ ನಿಜವಾದ ಧರ್ಮ. ಆ ರೀತಿ ತಾರೆ ಸುಗ್ರೀವನನ್ನು ಎಚ್ಚರ ಕೊಟ್ಟು